ಓಕೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ನುತ್ತಾರೆ ಜನರು, ಚೂನಾ ತಿನ್ನುತ್ತಾರೆ ಜನರು. ಆದರೆ ನಾನು ನಿಮಗೆ ಹೇಳಬಹುದು ಯಾವ ಆಹಾರದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ. ಅದರಲ್ಲಿಯೂ ಮೊದಲಿಗೆ ಬರುತ್ತದೆ ಹಾಲಿನಿಂದ ಮಾಡಿದ ಚೀಸ್. ಸ್ನೇಹಿತರೆ, ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಬಹಳ ಅಗತ್ಯವಿದೆ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿದ್ರೆ ದೊಡ್ಡ ಸಮಸ್ಯೆ ಆಗುವುದು ಆಸ್ಟಿಯೋಪೊರೋಸಿಸ್, ಅಂದರೆ ಎಲುಬುಗಳು ಮುರಿಯುವ ಸ್ಥಿತಿಗೆ ಬರುತ್ತವೆ. ಆದ್ದರಿಂದ ಕ್ಯಾಲ್ಸಿಯಂ ಇರಬೇಕು. ಆದರೆ ನಾನು ನಿಮಗೆ ಹೇಳಬಹುದು ಯಾವ ಆಹಾರದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ, ಮತ್ತು ಅದರಲ್ಲಿ ಮೊದಲಿಗೆ ಬರುತ್ತದೆ ಹಾಲಿನಿಂದ ಮಾಡಿದ ಚೀಸ್. ಹಾಲಿನಲ್ಲಿ ಒಂದು ಸಮಸ್ಯೆ ಅಂದರೆ ಹಾಲಿನಿಂದ ಕೊಬ್ಬು ತೆಗೆದರೆ ತುಂಬಾ ಚೆನ್ನಾಗಿರುತ್ತದೆ. ಹಾಲಿನಿಂದ ಮಾಡಿದ ಯಾವುದೇ ವಸ್ತುಗಳು, ಯೋಗ್ ಇತ್ಯಾದಿ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಆದ್ದರಿಂದ ನೀವು ಕಡಿಮೆ ಕೊಬ್ಬಿನ ಹಾಲು ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿರುತ್ತದೆ. ಹಸಿರು ಎಲೆ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತದೆ. ಅದರಲ್ಲಿಯೂ ಕೊಲಾರ್ಡ್ ಗ್ರೀನ್ಸ್, ಸ್ಪಿನಾಚ್ ಅಂದರೆ ಪಾಲಕ್, ಸಾಸಿವೆ, ಬ್ರೋಕೋಲಿ ಇವೆಲ್ಲ ಕ್ಯಾಲ್ಸಿಯಂನಿಂದ ತುಂಬಿರುತ್ತವೆ. ಮತ್ತು ಇದರಲ್ಲಿ ಫೈಬರ್, ಆಂಟಿಆಕ್ಸಿಡೆಂಟ್ ಕೂಡ ಇರುತ್ತದೆ. ನಿಮಗೆ ಗೊತ್ತೇ, ಹಲವಾರು ವಸ್ತುಗಳಲ್ಲಿ ಕ್ಯಾಲ್ಸಿಯಂ ಫಾರ್ಟಿಫೈ ಮಾಡಲಾಗುತ್ತದೆ. ಉದಾಹರಣೆಗೆ ಸೋಯಾ, ಓಟ್ಸ್, ಜ್ಯೂಸ್ ಇವುಗಳಲ್ಲಿ ಕ್ಯಾಲ್ಸಿಯಂ ಸೇರಿಸಲಾಗುತ್ತದೆ. ಹಾಗಾಗಿ ನೀವು ಲೇಬಲ್ ನೋಡಿದರೆ ಇದರಲ್ಲಿ ಕ್ಯಾಲ್ಸಿಯಂ ಸೇರಿಸಲಾಗಿದೆ ಎಂದು ಕಂಡುಬಂದರೆ ತೆಗೆದುಕೊಳ್ಳಬಹುದು. ಲೆಗ್ಯೂಮ್ಸ್ ಅಂದರೆ ಎಲ್ಲಾ ಕಿಡ್ನಿ ಬೀನ್ಸ್, ಚಿಕ್ ಪೀಸ್, ಎಲ್ಲಾ ಬಗೆಯ ದಾಳುಗಳು, ಸೋಯಾ ಇವುಗಳಲ್ಲಿ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿ ಇರುತ್ತದೆ. ಆದ್ದರಿಂದ ಪ್ಲಾಂಟ್ ಮೂಲದ ಕ್ಯಾಲ್ಸಿಯಂ ನೋಡಿದರೆ ಇದು ಅತ್ಯುತ್ತಮವಾಗಿದೆ. ಹಾಗಾಗಿ ನೀವು ಲೆಗ್ಯೂಮ್ಸ್ ಅಂದರೆ ಎಲ್ಲಾ ಬಗೆಯ ದಾಳುಗಳು, ರಾಜಮಾ, ಲೋಬಿಯಾ, ಸೇಮ್ ಇವುಗಳನ್ನು ಖಂಡಿತ ತಿನ್ನಿ. ಸಲಾಡ್ ಅಥವಾ ಸುಖ ಆಹಾರವಾಗಿ ತಿನ್ನಬಹುದು. ಮತ್ತು ಎಲ್ಲಾ ಮೂಂಗ್ ಮತ್ತು ಮಸೂರ್ ದಾಳುಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಕ್ಯಾಲ್ಸಿಯಂ ಇರುತ್ತದೆ. ಆದ್ದರಿಂದ ನೆನಪಿಡಿ, ಮಟರ್ನಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತದೆ. ಹಾಗಾಗಿ ಇವುಗಳನ್ನು ಖಂಡಿತ ತಿನ್ನಿ. ಹಣ್ಣುಗಳಲ್ಲಿ ಕೂಡ ಹಲವಾರು ಹಣ್ಣುಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ. ಅವುಗಳ ಹೆಸರು ಹೇಳುತ್ತೇನೆ. ಅಂಜೂರ ಅಂದರೆ ಫಿಗ್ಸ್, ಇದರಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ. ಎಲ್ಲಾ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ತರಹದ ವಸ್ತುಗಳು, ಅವು ಬಹಳ ಲಾಭಕರವಾಗುತ್ತವೆ. ಮತ್ತು ನೆನಪಿಡಿ, ಹಲವಾರು ವಸ್ತುಗಳನ್ನು ತೆಗೆದುಕೊಳ್ಳುವುದರಿಂದ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತದೆ. ಮತ್ತು ನೀವು ತಪ್ಪಿಸಬೇಕಾದ ಕೆಲವು ವಿಷಯಗಳು ಇವೆ. ಅವು ಯಾವುವು? ಎಕ್ಸೆಸಿವ್ ಸೋಡಿಯಂ ಮತ್ತು ಕ್ಯಾಫೀನ್ ಸೇವನೆ, ಇದು ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನೀವು ಸೋಡಿಯಂ ಅಂದರೆ ಉಪ್ಪು ಕಡಿಮೆ ತಿನ್ನಿ ಮತ್ತು ಕ್ಯಾಫೀನ್ ಕಡಿಮೆ ತಿನ್ನಿ. ಇದರಿಂದ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುವುದಿಲ್ಲ. ಧೂಮಪಾನ ಮತ್ತು ಮದ್ಯಪಾನ ಕೂಡ ನಿಮ್ಮ ಎಲುಬಿನ ದಟ್ಟತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನವನ್ನು ನಿಲ್ಲಿಸಿ. ಕ್ಯಾಲ್ಸಿಯಂ ಶೋಷಣೆಯನ್ನು ಹೆಚ್ಚಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ನಾನು ನಿಮಗೆ ಹೇಳುತ್ತೇನೆ ಏನು ಮಾಡಬೇಕು. ಶಾರೀರಿಕ ಚಟುವಟಿಕೆ ಮಾಡಬೇಕು. ಅದು ನಡೆಯುವುದು, ಜಾಗಿಂಗ್, ಮೆಟ್ಟಿಲು ಹತ್ತುವುದು ಮತ್ತು ತರಬೇತಿ ವ್ಯಾಯಾಮ ಎಲುಬಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕ್ಯಾಲ್ಸಿಯಂ ಶೋಷಣೆಯನ್ನು ಹೆಚ್ಚಿಸುತ್ತದೆ. ಸೂರ್ಯನ ಬೆಳಕಿನ ಅನಾವರಣದಿಂದ ವಿಟಮಿನ್ ಡಿ ಬರುತ್ತದೆ ಮತ್ತು ಇದು ನಮ್ಮ ಕ್ಯಾಲ್ಸಿಯಂ ಶೋಷಣೆಯನ್ನು ಹೆಚ್ಚಿಸುತ್ತದೆ. ನೀವು ಉತ್ತಮ ಪ್ರಮಾಣದಲ್ಲಿ ಪ್ರೋಟೀನ್ ತಿನ್ನಿದರೆ ನಿಮ್ಮ ಎಲುಬು ಬಲವಾಗುತ್ತದೆ ಮತ್ತು ಅದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಜಮೆಯಾಗುತ್ತದೆ. ಆದ್ದರಿಂದ ನೀವು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ವಿಮಲ್ ಚಾರ್ಜರ್ ಮತ್ತು ನಿಮಗೆ ಗೊತ್ತಿದೆ, ಹಾರ್ಟ್ ಚಿಕಿತ್ಸೆ ಮಾಡುತ್ತೇವೆ ನಾವು, ಶಸ್ತ್ರಚಿಕಿತ್ಸೆ ಇಲ್ಲದೆ, ಆಂಜಿಯೋಪ್ಲಾಸ್ಟಿ ಇಲ್ಲದೆ. ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ, ಪ್ಲಾಸ್ಟಿಕ್ ಇಲ್ಲದೆ ಹಾರ್ಟ್ ಚಿಕಿತ್ಸೆ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ವಿವರಿಸಿದ್ದೇನೆ. ಆದ್ದರಿಂದ ನೀವು ಆ ವಿಡಿಯೋಗಳನ್ನು ಖಂಡಿತವಾಗಿಯೂ ಜನರಿಗೆ ಶಿಫಾರಸು ಮಾಡಿ. ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಕ್ಯಾಲ್ಸಿಯಂ ಬಗ್ಗೆ ಪ್ರತಿಯೊಬ್ಬರೂ ತಿಳಿಯಲು ಇಚ್ಛಿಸುತ್ತಾರೆ. ಸರ್, ಯಾವ ಆಹಾರ ತಿನ್ನಬೇಕು ಎಂದು ಕ್ಯಾಲ್ಸಿಯಂ ದೊರೆಯುತ್ತದೆ? ಇದು ನಿಮಗೆ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಒಂದು ಚಿಕ್ಕ ವಿಷಯವನ್ನು ನಿಮಗೆ ಮತ್ತಷ್ಟು ಹೇಳುತ್ತೇನೆ. ಕ್ಯಾಲ್ಸಿಯಂ ಹೊರಗಿನಿಂದ ತೆಗೆದುಕೊಳ್ಳಬೇಕಾದರೆ ಅತ್ಯಂತ ಅಗ್ಗದ ಕ್ಯಾಲ್ಸಿಯಂ ಯಾವುದು ಎಂದು ನಿಮಗೆ ಗೊತ್ತೇ? ಪಾನ್ ಅಂಗಡಿಯಲ್ಲಿ ಲಭ್ಯವಿರುವ ಚೂನಾ. ಒಂದು ಮಟರ್ ದಾಣದಷ್ಟು ನೀವು ಪ್ರತಿದಿನ ಚೂನಾ ತಿನ್ನಬಹುದು. ಅದನ್ನು ನೀರಿನಲ್ಲಿ ಬೆರೆಸಿ ತಿನ್ನಬಹುದು ಅಥವಾ ನೀರಿನೊಂದಿಗೆ ತಿನ್ನಬಹುದು. ಹೇಗಾದರೂ ತಿನ್ನಬಹುದು. ಅದು ಬಹಳ ಉಪಯುಕ್ತವಾದ ವಸ್ತುವಾಗಿದೆ. ಅದು ನಮ್ಮ ದೇಹದ ಎಲ್ಲಾ ಕ್ಯಾಲ್ಸಿಯಂ ಅನ್ನು ಸಮಾನಗೊಳಿಸಬಹುದು. ಬಹಳಷ್ಟು ಜನರು ಖರೀದಿಸಿ ಬಹಳ ಹೈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ತಿನ್ನುತ್ತಾರೆ. ಬಹಳ ದುಬಾರಿ ಟ್ಯಾಬ್ಲೆಟ್ಗಳನ್ನು ತಿನ್ನುತ್ತಾರೆ. ಆದರೆ ನೀರಿನ ಚೂನದಂತಹ ಕ್ಯಾಲ್ಸಿಯಂ ಇಲ್ಲ. ಧನ್ಯವಾದಗಳು.